ಇವ್ರು ಇಷ್ಟು ಗಡಿಬಿಡಿ ಮಾಡಿ ಕೊಡ್ತಾ ಇದ್ರಿ ಮತ್ತು ಅವ್ರಿಗೆ ಕೊಡ್ತಾ ಇಲ್ಲ. ಈಗ ಹೌದು ಬುಲ್ಡೋಜರ್ ಹಾಕಿ ತಪ್ಪು ಒಪ್ಪು ನಾವು ಮಾತನ್ನ ನೀವು ಮಾಡಿದ್ರಿ, ನಾವಲ್ಲ ಬಿ ಜೆ ಪಿಗರು ಮಾಡಿಲ್ಲ. ಅದು ಕೊಡಿ ನೀವು ಬೇಡ ಅಂತ ಹೋದಲ್ಲ. ಬಟ್ 13,000 ಜನ ಇದ್ದಾರಲ್ರಿ, ಅವ್ರಿಗೆ ಯಾವಾಗ ಕೊಡೋರು ನೀವು ಅನ್ನುವಂಥ ಮಾತನ್ನು ಕೇಳ್ತಾ ಇದ್ದಾರೆ. ಮತ್ತು ಜೊತೆಗೆ ಇನ್ನೊಂದು ಅವರು ಸತ್ಯ ಶೋಧನಾ ಕಮಿಟಿ, ಈಗಾಗಲೇ ಒಂದು ಶೋಧನಾ ಕಮಿಟಿ ಅಂತ ಹೋಗ್ಯದ, ವರದಿ ತೊಗೊಳೋದು, ಯಾರೇ ಭೇಟಿ ಆಗ್ಯದ, ಎಲ್ಲರೂ ಮುಸಲ್ಮಾನರು ಕನ್ನಡ ಮಾತಾಡ್ಸೋದು. ನೀವು ಎಲ್ಲರೂ, ನೀವು ಯಾರ ಏನ, ಬಾಂಗ್ಲಾದಿಂದ ಯಾವಾಗ ಬಂದ್ರಿ, ಇಂಥವೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಉತ್ತರ ಕೊಡ್ತಾ ಇದ್ದಾರೆ ಮುಸಲ್ಮಾನರು ಹೆಚ್ಚಿದ್ದಾರಿಲ್ಲ ಅಂತಲ್ಲ. ಆದರೆ ಅವರು 20-25 ವರ್ಷ ಆಯ್ತಾ ಅನ್ನೋದು ಈ ಪ್ರಶ್ನೆ ಆಗೋದು. ಆದರೆ ಅವ್ರು ಎಲ್ಲರಲ್ಲೂ ಅರ್ಹರಿದ್ದರು ಕೊಡ್ತಂತ ಹೇಳ್ತಾ ಇದ್ದಾರೆ ಮಡಿ. ಅವ್ರೆಲ್ಲರಲ್ಲೂ ಆಧಾರ್ ಕಾರ್ಡ್ ಅದ, ರೇಷನ್ ಕಾರ್ಡ್ ಅದ, ಜೊತೆಗೆ ವೋಟ್ರ್ ಕಾರ್ಡುಗಳು ಇದ್ದಾವೆ. ಅಂದಾಗ ಇವರು ಬಾಂಗ್ಲಾದಿಂದ ಬಂದರೆ ಇವಾಗ ಇಲ್ಲಿ ಮಾಡಿಸ್ಕೊಂಡ್ರೆ ಇವಾಗ ಅಂದರೆ ಮಾಡಿಸ್ಕೊಂಡ್ರೆ ಇಲ್ಲಿ ಅಧಿಕಾರಿಗಳು ಸಹಕಾರ ಮಾಡಿದ್ದಾರೆ ಅಂದಾಗ ಇದರ ಅರ್ಥ. ಆದರೆ ಬಾಂಗ್ಲಾದಿಂದ ಬಂದಿದ್ದಕ್ಕೆ ಏನು ಆಧಾರ ಇದೆ ಇವತ್ತು ನಾವು ಅದನ್ನು ಹೌದು ಪ್ರತಿಯೊಂದು ವಿಷಯನೂ ಮುಸಲ್ಮಾನರಿದ್ದರೆ ಬಂಗಾರಿಗಳಿಗೆ ಹೋಲಿಸೋದು ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ. ನಮ್ಮಲ್ಲೂ ಎಲ್ಲೆಲ್ಲೂ ದುಡಿತಾ ಇರ್ತಾರೆ. ಕೇರಳದಲ್ಲಿ ಮುಸಲ್ಮಾನರು ಇದ್ದಾರೆ, ಆಂಧ್ರದಲ್ಲೂ ಇದ್ದಾರೆ, ಎಲ್ಲ ರಾಜ್ಯಗಳಲ್ಲೂ ಇದ್ದಾರೆ. ಅಲ್ಲಿ ಅವ್ರು ಇಲ್ಲಿ ಬಂದಿರ್ತಾರೆ, ಇಲ್ಲ ಅವ್ರು ಅಲ್ಲಿ ಹೋಗಿರ್ತಾರೆ. ಬಂದವ್ರನ್ನೆಲ್ಲ ನಾವು ಬಂಗಾರಿಗಳು ಅಂದರೆ ಹೆಂಗಪ್ಪ ಅಂತ. ಯಾಕೆಂದರೆ ಕೆಲವೊಮ್ಮೆ ತಮ್ಮ ಭಾಷೆ ಮೇಲೆ ಪ್ರೀತಿಗಾಗಿಯೋ ಯಾವುದೋ ಕಾರಣಕ್ಕೆ ಮತ್ತೊಂದು ಭಾಷೆನೂ ಕಲಿಯೋದಿಲ್ಲ ಅವ್ರಲ್ಲೂ ಒಂದಿಷ್ಟು ಅಡ್ಮೆಂಟ್ ವಿಚಾರಧಾರೆ ಜನ ಇದ್ದಾರೆ. ಆದರೆ ಇವತ್ತು ಅನಿವಾರ್ಯ ಅದು ಕೆಲವೊಬ್ಬರಿಗೆ ಮಾತಾಡಿಸ್ತಾರೆ. 6 ವರ್ಷ ಮಾತಾಡಿಸಿದಾಗ ಅವರು ಕನ್ನಡ ಮಾತಾಡೋಕೆ ಬರಲಿಕ್ಕಂದ್ರೆ 20 ವರ್ಷ ಆದಂತೀನಿ ಕನ್ನಡ ಮಾತಾಡೋಕೆ ಬರೋದಿಲ್ಲ ಕೇಳ್ತಾ ಇದ್ದಾರೆ. ಕೇಳೋದು ತಪ್ಪೇನಲ್ಲ. ಆದ್ರೆ ಅದಕ್ಕೊಂದು ಶೋಧನಾ ಕಮಿಟಿ ಅಂತ ನೀವು ಮಾಡ್ಕೊಳ್ಬೇಕಂತ ಮಾಡಿದ್ರಿ ಈಗಾಗಲೇ. ಅದರಲ್ಲೂ ವಿಶೇಷವಾಗಿ ವಿಜೇಂದ್ರ ಅವರು ಒಂದು ಶಾಸಕರ ಗುಂಪು ಮಾಡಿ ಅದರಲ್ಲಿ SR ವಿಶ್ವನಾಥ, S ಮುನಿರಾಜು, ವಿಧಾನ ಪರಿಷತ್ ಸದಸ್ಯ KS ನವೀನ, BJP ರಾಜಕಾರಣದ ಉಪಾಧ್ಯಕ್ಷ ಮಾಳವಿಕಾ, ಅವಿನಾಶ ಮತ್ತು ತಮ್ಮೇಶ್ ಗೌಡ, ಜಿಲ್ಲಾ ಘಟಕದ S ಹರೀಶ್, ಇವರೆಲ್ಲರೂ ಮುಂದೆ ಅದೇ ಕಾಲಕ್ಕೆ IPS ಅಧಿಕಾರಿ ಭಾಸ್ಕರ್ ರಾವ್ ನಿವೃತ್ತ IAS